ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ. ನಾನು ದಿನೇಶ್ ಒಂದೇನಹಳ್ಳಿ. ಸ್ನೇಹಿತರೆ, ಇವತ್ತು ವಾಂಖೇಡೆ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ತಂಡ ಮುಂಬೈ ತಂಡವನ್ನು ಎದುರಿಸ್ತಾ ಇದೆ. ಸ್ನೇಹಿತರೆ, ಆರ್ ಸಿ ಬಿ ತಂಡ ಸತತ 2 ಪಂದ್ಯವನ್ನು ಗೆದ್ದು ತವರಿನಲ್ಲಿ 1 ಪಂದ್ಯವನ್ನು ಸೋತಿದ್ದು, ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಗೆಲುವಿನ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ತಂಡ ಇದೆ. ಇನ್ನು ಮುಂಬೈ 4 ಪಂದ್ಯಗಳನ್ನು ಆಡಿದ್ದು 1 ಪಂದ್ಯವನ್ನು ಗೆದ್ದು ಸತತವಾಗಿ 3 ಪಂದ್ಯವನ್ನು ಸೋತು ತವರು ನೆಲದಲ್ಲಿ ಆರ್ ಸಿ ಬಿ ವಿರುದ್ಧ ಜಯದ ನಿರೀಕ್ಷೆಯಲ್ಲಿ ಮುಂಬೈ ತಂಡ ಕೂಡ ಇದೆ. ಇನ್ನು ವಾಂಖೇಡೆ ಸ್ಟೇಡಿಯಂನ ಪಿಚ್ ಬಗ್ಗೆ ಮಾತಾಡೋದಾದರೆ, ಇದು ಸ್ಲೋ ಮೀಡಿಯಂ ಪೇಸ್ ಬೌಲರ್ಗೆ ಹೆಲ್ಪ್ ಆಗುವಂಥ ಪಿಚ್ಚು. ಆರ್ ಸಿ ಬಿ ತಂಡದ ಬೌಲಿಂಗಿಗೆ ಇದು ಒಂದು ದೊಡ್ಡ ಚಾಲೆಂಜ್ ಆದರೂ ತಪ್ಪಾಗಲಿಕ್ಕಿಲ್ಲ. ಮೀಡಿಯಂ ಪೇಸ್ ಜೊತೆಗೆ ಸ್ವಿಂಗ್ ಬೌಲ್ ಮಾಡುವಂಥ ಭುವನೇಶ್ವರ್ ಕುಮಾರ್ಗೆ ಹೇಳಿ ಮಾಡಿಸಿದಂಥ ಪಿಚ್ ಮುಂಬೈ ವಾಂಖೇಡೆ. ಜೋಶ್ ಹೆಜಲ್ವುಡ್ ಅವರ ಬೌನ್ಸ್ಗೂ ಕೂಡ ತಕ್ಕದಾದಂಥ ಸ್ಟೇಡಿಯಂ ಅಂದರೆ ಅದು ವಾಂಖೇಡೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಟಾಸ್ ಗೆದ್ದಂಥ ತಂಡ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾರಣ ಅಷ್ಟೇ ಸ್ನೇಹಿತರೆ, ಇಲ್ಲಿನ ಟ್ರ್ಯಾಕ್ ರೆಕಾರ್ಡ್ ಆ ರೀತಿ ಇದೆ. ಒಟ್ಟಾರೆ ಇಲ್ಲಿ ಬ್ಯಾಟಿಂಗ್ ಸೆಕೆಂಡ್ ಮಾಡಿದಂಥ ತಂಡ 62% ಜಯವನ್ನು ಗಳಿಸಿದರೆ, ಮೊದಲು ಬ್ಯಾಟಿಂಗ್ ಮಾಡಿದ ತಂಡ 60% ಪಂದ್ಯವನ್ನು ಗೆದ್ದಿದೆ. ಕ್ರೀಡಾಂಗಣದಲ್ಲಿ ಅತ್ಯಧಿಕ ರನ್ ದಾಖಲಾಗಿರೋದು ನಮ್ಮ ಆರ್ ಸಿ ಬಿ ತಂಡದ್ದೇ. ಆರ್ ಸಿ ಬಿ ತಂಡ ಇದೇ ಮುಂಬೈ ವಿರುದ್ಧ 235 ರನ್ಗಳನ್ನ ಇದೇ ಗ್ರೌಂಡ್ನಲ್ಲಿ ಗಳಿಸಿದೆ ಮತ್ತು ಆ ಪಂದ್ಯವನ್ನು ಆರ್ ಸಿ ಬಿ ತಂಡ ಜಯಗಳಿಸಿದೆ. ಆರ್ ಸಿ ಬಿ ತಂಡ ಈ ಕ್ರೀಡಾಂಗಣದಲ್ಲಿ 18 ಪಂದ್ಯಗಳನ್ನ ಆಡಿದ್ದು, ಅದರಲ್ಲಿ ಗೆದ್ದಿರೋದು ಕೇವಲ 8, ಸೋತಿರೋ ಪಂದ್ಯಗಳು 10.